ಸೊ ಇಷ್ಟು ಈ ದೃಶ್ಯದ ಚಲನವಲನವನ್ನ ನೋಡಿದಾಗ ಅವನು ಫೋನ್ ಕಾಲ್ ಅಲ್ಲಿ ಇರ್ತಾನೆ. ನೀವು ಜಸ್ಟ್ ಅಲ್ಲಿ ನೋಡ್ಕೊಳ್ಳಿ, ಪಬ್ಲಿಕ್ ಟಿವಿಗೆ ಬಾಂಬರ್ನ ಚಲನವಲನದ ದೃಶ್ಯ ಲಭ್ಯವಾಗಿದೆ. ಇದು ತುಂಬಾ ಸುಲಭ ಹುಡುಕಕ್ಕೆ. ಇಡೀ ಕಾರ್ಯಾಚರಣೆ ವೇಳೆ ಯಾರಿಗೂ ಕೂಡ ಅನುಮಾನ ಬಾರದಂತೆ ಓಡಾಟವನ್ನ ಮಾಡ್ತಾನೆ. ಪದೇ ಪದೇ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದ ದೃಶ್ಯ ಕೂಡ ಕಂಡು ಬಂದಿದೆ. ಅಲ್ಲಿ ಆ ಕಾಲರ್ ಯಾವ ಕಾಲ್ಸ್ಗಳು ಆಚೆ ಹೋಗಿದೆ, ಯಾವ್ದಿದೆ, ಇವನ್ನೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಯಾವ ನಂಬರಿಂದ ಆಚೆ ಹೋಗಿದೆ. ಅವನ್ನೆಲ್ಲ ಹುಡುಕುವಂತ ಕೆಲಸವನ್ನ ಮಾಡಬೇಕು. ಟೈಮ್ ತಗೊಳುತ್ತೆ, ಇಟ್ ವಿಲ್ ಟೇಕ್ ಟೈಮ್. ಇವತ್ತೆಲ್ಲ ನಾಳೆ ಅವ್ನು ತಗಲಾಕೊಳ್ತಾನೆ. ಆ ಲೊಕೇಶನ್ ಇದ್ದಂಥ ನಂಬರ್ ಯಾವುದು, ಈಗ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದಂಥ ಅದೇ ನಂಬರು ಲೊಕೇಟ್ ಆಗಿರುತ್ತೆ ಅಲ್ವಾ, ಆ ನಂಬರೇನೆ ಈ ಹೋಟೆಲ್ ಕಡೆನೂ ಇತ್ತ, ಇವೆಲ್ಲ ಚೆಕ್ ಮಾಡ್ತಾರೆ. 100% ಸಿಗುತ್ತೆ ಯಾವ ನಂಬರ್ ಮೂವ್ಮೆಂಟ್ ಇದೆ, ಯಾವ ನಂಬರ್ ಈ ಬಸ್ ಸ್ಟ್ಯಾಂಡ್ ನಿಂದ ಇಳಿದ, ಇಲ್ಲಿಗೆ ಬಂದ, ಆ ಹೋಟೆಲ್ ಅಲ್ಲಿ ಇದ್ದ, ಹೋಗಿದ್ದು ಯಾವ ನಂಬರ್ ಮೂವ್ಮೆಂಟ್ ಆಯ್ತು, ಇವೆಲ್ಲವೂ ಚೆಕ್ ಮಾಡ್ತಾರೆ. ಡ್ಯಾಮ್ ಈಸಿ ಈಗಿರುವಂಥ ಟೆಕ್ನಾಲಜಿಗಳಲ್ಲಿ. ಬಟ್ 1-2-3 ದಿನ ಎಕ್ಸ್ಟ್ರಾ ಟೈಮ್ ತಗೊಳ್ಬಹುದು. ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಸಿಕ್ಕ ನಂತರವೂ ಕೂಡ ಅವನನ್ನ ತಪ್ಪಿಸ್ಕೊಳ್ತಾನೆ ಅಂತಂದ್ರೆ ಇಟ್ಸ್ ಎ ಫೇಲ್ಯೂರ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಬೇಕಾಗುತ್ತೆ ಮುಂದೆ. ಬಟ್ ಸದ್ಯಕ್ಕಂತೂ ಇಲ್ಲ, ಕಾರಣ ಅವ್ರ ಇನ್ವೆಸ್ಟಿಗೇಷನ್ ಚೆನ್ನಾಗೇ ಮಾಡ್ತಾರೆ ಅನ್ನೋ ವಿಶ್ವಾಸ, ನಮಗೆ ನಂಬಿಕೆ ಇದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗಿರುವಂಥ ಟೆಕ್ನಾಲಜಿಯಲ್ಲಿ ಈಗ ನಮ್ಗೆ ಸಿಕ್ಕಿರುವಂಥ ಇದು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇಟ್ಸ್ ಎ ಡ್ಯಾಮ್ ಈಸಿ ಟು ಅವನು ಹಿಡಿಯೋದು ಅಂತ ಹೇಳಿ. ಕಾರಣ ಅವ್ನು ಮೊಬೈಲ್ ಕಾಲಲ್ಲಿ ಇರ್ತಾನೆ. ಮೊಬೈಲ್ ಕಾಲ್ ಯಾವ ನಂಬರ್ ಮೂವ್ಮೆಂಟ್ ಆಗ್ತಾ ಇದೆ, ಅಲ್ಲಿಗೆ ಬಂದಂಥ ನಂಬರ್ ಯಾವುದು, ಅವನಿದ್ದಂಥ ಬಸ್ ಸ್ಟ್ಯಾಂಡಲ್ಲಿ ಇದ್ದಂಥ ನಂಬರ್ ಯಾವುದು, ಇಟ್ಸ್ ಸೋ ಈಸಿ ಅಂತ ಅನಿಸುತ್ತೆ. ಬಟ್ 1-2-3 ದಿನ ಟೈಮು ತಗೊಳ್ಬೋದು ಅಲ್ವಾ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ ಇಡೀ ಪ್ರಕರಣದ ತನಿಖೆನ ಮಾಡ್ತಾರೋ ಪೊಲೀಸರು ಕೂಡ ಸಾಕಷ್ಟು ದೃಶ್ಯಾವಳಿಗಳನ್ನ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಆತನ ಚಲನವಲನಗಳು ಯಾವ ರೀತಿ ಇತ್ತು ಮತ್ತು ಎಲ್ಲಿಂದ ಬಂದ ಮತ್ತು ಎಲ್ಲಿ ಇಳಿದ ಮತ್ತು ಎಲ್ಲಿ ಹೋಗ್ಲಿಕ್ಕೆ ಆತ ಪ್ರಯತ್ನ ಪಡಿತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಸಾಕಷ್ಟು ಗಾಬರಿ ಮತ್ತು ಭಯ ಪಡುವಂತ ವಾತಾವರಣ ಇರುವಂಥದ್ದು ಏನಂದ್ರೆ, ಆತ ಬಸ್ಸಿಂದ ಇಳಿತಾನೆ, BMTC ಬಸ್ನಲ್ಲಿ ಬರ್ತಾನೆ. BMTC ಬಸ್ನಿಂದ ಇಳಿದ ಬಳಿಕ ಆ ಟೈಮರ್ ಅನ್ನ ಫಿಕ್ಸ್ ಮಾಡದೆ ಆತ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡು ಆತನ ಭುಜದ ಮೇಲಿದ್ದಂತ ಒಂದು ಬ್ಯಾಗ್ ಏನಿತ್ತು, ಬ್ಯಾಗ್ ನ ಗಾತ್ರ ನೋಡ್ತಾ ಇದ್ದೀರಿ ಅರುಣ್. ಅದರಲ್ಲಿ ದೃಶ್ಯಾವಳಿಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ದಪ್ಪದಾದಂತ ಬ್ಯಾಗ್ ಅದು. ಬ್ಯಾಗ್ ಅನ್ನ ಇಳಿಸಾದ ನಂತರ ಅಲ್ಲಿ ಏನು ಸಾರ್ವಜನಿಕರು ಪ್ರಯಾಣ ಮಾಡಿಸಲಿಕ್ಕೆ ಅಂತೇಳಿ ಒಂದು ಸೀಟ್ ಗಳನ್ನ ಹಾಕಿರ್ತಾರೆ. ಆ ಸೀಟ್ ಮೇಲೆ ಆತ ತನ್ನ ಬ್ಯಾಗ್ ಅನ್ನ ಇರಿಸುವಂತದ್ದು. ಬ್ಯಾಗ್ ಅನ್ನ ಇರಿಸಿ ಆತನು ಕೂಡ ಬ್ಯಾಗ್ ನ ಪಕ್ಕದಲ್ಲೇ ಕುಳಿತುಕೊಳ್ತಾನೆ. ಬ್ಯಾಗ್ ನ ಪಕ್ಕದಲ್ಲೇ ಕುಳಿತುಕೊಂಡು ಅಲ್ಲೇ ಟೈಮರ್ ಅನ್ನ ಆತ ಫಿಕ್ಸ್ ಅನ್ನ ಮಾಡ್ತಾನೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಟೈಮ್ ತಾನು ಮಾಡ್ಕೊಂಡಿದ್ದಂತ ಟೈಮ್ ಏನಿತ್ತು ಅದು ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅಂತೇಳಿ ಆ ಬ್ಯಾಗ್ ಅನ್ನ ಇಳಿಸಿ ಆ ಟೈಮರ್ ಅನ್ನ ಅಲ್ಲಿ ಫಿಕ್ಸ್ ಮಾಡ್ತಾ ಹೋಗ್ತಾನೆ. ಫಿಕ್ಸ್ ಮಾಡಿ ಅದಾದ ನಂತರ ಸರಿಸುಮಾರು ಅಲ್ಲೇ ಒಂದು 20-25 ನಿಮಿಷಗಳ ಕಾಲವನ್ನ ಹರಣ ಮಾಡ್ತಾನೆ. ಅದಾದ ಬಳಿಕ ಏನು ಅಲ್ಲಿದ್ದಂತ ರಾಮೇಶ್ವರ ಕೆಫೆಗೆ ಒಳಗಡೆ ಹೋದ ಸಂದರ್ಭದಲ್ಲೂ ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀರಿ. ಆತ ಕ್ಯಾಪ್ ಅನ್ನ ಹಾಕಿರ್ತಾನೆ, ಮಾಸ್ಕ್ ಅನ್ನ ಹಾಕಿರ್ತಾನೆ ಮತ್ತು ಗ್ಲಾಸ್ ಅನ್ನು ಕೂಡ ಹಾಕೊಳ್ಳುವಂಥದ್ದು. ತಕ್ಷಣವೇ ಆತ ಎಂಟ್ರಿಯನ್ನ ಕೊಡೋ ಸಂದರ್ಭದಲ್ಲೇ ತನ್ನ ಜೋಬ್ನಿಂದ ಒಂದು ಮೊಬೈಲ್ ರೀತಿಯ ವಸ್ತುವನ್ನ ತೆಗಿತಾನೆ. ಜೊತೆಗೆ ಮೊಬೈಲ್ ನಲ್ಲಿ ಮಾತನಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ರಿಜಿಸ್ಟರ್ ಮಾಡೋ ಒಂದು ಪ್ರಯತ್ನಗಳ ಕೂಡ ಆತ ಮಾಡುವಂಥದ್ದು. ಯಾಕೆಂದ್ರೆ ಆ ಸ್ಟೆಪ್ಗಳೇನಿದೆ ರಾಮೇಶ್ವರ ಕೆಫೆಯ ಮುಂಬದಿಯ ಗೇಟ್ ಎಂತು, ಮುಂಬದಿಯ ಗೇಟ್ ನ ಮೊದಲ ಸ್ಟೆಪ್ ಮೇಲೆ ಆತ ಕಾಲಿಟ್ಟ ತಕ್ಷಣವೇ ಆತ ಮೊಬೈಲ್ ಅನ್ನ ತೆಗೆದು ಮೊಬೈಲ್ ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ರಿಜಿಸ್ಟರ್ ಅನ್ನ ಮಾಡ್ತಾನೆ. ರಿಜಿಸ್ಟರ್ ಅನ್ನ ಮಾಡಿ 11:34ಕ್ಕೆ ಕ್ಯಾಶ್ ಕೌಂಟರ್ ನ ಬಳಿಯಲ್ಲಿ ಹೋಗುವಂಥದ್ದು. ಕ್ಯಾಶ್ ಕೌಂಟರ್ ನ ಬಳಿಯಲ್ಲಿ ಹೋಗಿ ರವೆ ಇಡ್ಲಿಯನ್ನ ಖರೀದಿ ಮಾಡ್ತಾನೆ. ರವೆ ಇಡ್ಲಿಯನ್ನ ಖರೀದಿ ಮಾಡಿ 7 ನಿಮಿಷಗಳ ಕಾಲ ಅದರ ಒಳಗಡೆನೆ, ಅಂದ್ರೆ ರಾಮೇಶ್ವರ ಕೆಫೆ ಒಳಗಡೆನೆ 7 ನಿಮಿಷಗಳ ಕಾಲ ಇರ್ತಾನೆ. 7 ನಿಮಿಷ ಆದ ನಂತರ ಅಲ್ಲಿಂದ ನಿರ್ಗಮನ ಆಗುವಂತ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು. ಆದ್ರೆ ಇಲ್ಲಿ ಅರುಣ್ ಗಮನಿಸಬೇಕಾಗಿರುವಂಥದ್ದು, ಆತ ಬಂದ ಸಂದರ್ಭದಲ್ಲಿ ತುಂಬಾ ಕೂಲ್ ಆಗಿರ್ತಾನೆ. ಯಾವುದೇ ರೀತಿಯ ಆತನಿಗೆ ಟೆನ್ಷನ್ ಆಗ್ಲಿ ಅಥವಾ ಭಯ ಆಗ್ಲಿ ಯಾವುದು ಕೂಡ ಇರೋದಿಲ್ಲ. ಯಾವಾಗ ಆ ಬ್ಯಾಗ್ ಅನ್ನ, ಅಂದ್ರೆ ಬ್ಯಾಗ್ ಆತನ ಭುಜದ ಮೇಲೆ ಇರುತ್ತೆ, ಬ್ಯಾಗ್ ನ ಒಳಗಡೆ ಇದ್ದಂತ ಬಾಕ್ಸ್ ಗಳೇನಿತ್ತು ಆ ಬಾಕ್ಸ್ ಗಳನ್ನ ಹೊರಗಡೆ ಇಟ್ಟ ಸಂದರ್ಭದಲ್ಲಿ ಆತನಿಗೆ ಭಯ ಆಗುತ್ತೆ. ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಕಷ್ಟು ಗಾಬರಿಯಿಂದ ಓಡುವಂತ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡ್ತಾನೆ. ಆ ಸಂದರ್ಭದಲ್ಲೂ ಕೂಡ CCTV ಫುಟೇಜ್ಗಳಿದಾವೆ. ಹಾಗೂ ವಾಪಸ್ಸು 11:43 ಸಂದರ್ಭದಲ್ಲಿ ಅರುಣ್. ಓಕೆ, ಸಾರಿ ಇಂಟರ್ವ್ಯೂನ ಆಗ್ತಾ ಇದ್ದೀನಿ ಮುರಳಿ. ನನಗಿರುವಂತ ಕುತೂಹಲ ಕೇವಲ CC ಕ್ಯಾಮ್ರಾದಲ್ಲಿರುವಂತ ಈ ದೃಶ್ಯಾವಳಿಗಳ ಆಧಾರದ ಮೇಲೆ ಟ್ರೇಸ್ ಆಗ್ತಾ ಇದೆಯಾ, ಈ ಮೊಬೈಲ್ ಕಾಲ್ಗಳನ್ನ ಟ್ರೇಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮುರಳಿ? ಅಲ್ಲಿ ನಂಬರ್ಸ್ ಲೊಕೇಟ್ ಆಗುವಂಥದ್ದು, ಮೂವ್ಮೆಂಟ್ ಆಗಿರುವಂತಹ ನಂಬರು ಆ ಸಂದರ್ಭದಲ್ಲಿ ಈ ತರ ಏನಾದರೂ ಆಗ್ತಾ ಇದೆಯಾ ಮುರಳಿ?
ಖಂಡಿತ ಅರುಣ್, ಯಾಕೆಂದ್ರೆ ಪೊಲೀಸರಿಗೆ ತಕ್ಷಣವೇ ಆ CCTV ಫುಟೇಜಸ್ ಅನ್ನ ನೋಡಿದ ಸಂದರ್ಭದಲ್ಲಿ ಆತ ಏನೇನು ಚಲನವಲನಗಳನ್ನ ಮಾಡ್ತಾನೆ, ಆತ ಏನನ್ನ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾನೆ, ಇದೆಲ್ಲಾನು ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಪೊಲೀಸರು ಕೂಡ ಅನುಮಾನಗೊಂಡು ಆತ ಮೊಬೈಲ್ ಅನ್ನ ಯೂಸ್ ಮಾಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ಮೊಬೈಲ್ ಟವರ್ ಡಂಪ್ ಅನ್ನ ತೆಗೆದ್ರೆ ಮೊಬೈಲ್ ಯಾವ್ಯಾವ ಮೊಬೈಲ್ಗಳು ಆ ಸಂದರ್ಭದಲ್ಲಿ ಆಕ್ಟಿವ್ ಆಗಿತ್ತು, ಅದರ ಸಂದರ್ಭದಲ್ಲಿ ಅದನ್ನ ಯಾವ್ಯಾವ ನಂಬರ್ಗಳು ಆಕ್ಟಿವ್ ಆಗಿದಾವೆ, ಪ್ರೆಸೆಂಟ್ ಆಕ್ಟಿವ್ ಆಗಿದಾವೆ, ಇವೆಲ್ಲಾನು ಕೂಡ ಪತ್ತೆ ಹಚ್ಚುವಂತಷ್ಟು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರಿಸುಮಾರು ಆ ಟವರ್ ಡಂಪ್ ಲೊಕೇಶನ್ ಅಲ್ಲಿ ಅಂದ್ರೆ ರಾಮೇಶ್ವರ ಕೆಫೆ ಬಳಿಯಲ್ಲಿ ಒಂದು 500ಕ್ಕೂ ಹೆಚ್ಚು ನಂಬರ್ಗಳು ಆಕ್ಟಿವ್ ಆಗಿದ್ವು ಅಂತೇಳಿ ಮಾಹಿತಿಗಳು ಸಿಕ್ಕಂಥದ್ದು. ಆಕ್ಟಿವ್ ಆದ ನಂಬರ್ಗಳಿಗೆ ಎಲ್ಲರಿಗೂ ಕೂಡ ಫೋನ್ ಅನ್ನ ಮಾಡ್ತಾ ಹೋಗ್ತಾರೆ, ಅದನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ. ಪ್ರೆಸೆಂಟ್ ಯಾವ್ಯಾವ ಮೊಬೈಲ್ಗಳು ಆಕ್ಟಿವ್ ಆಗಿದಾವೆ ಅವೆಲ್ಲಾನು ಕೂಡ ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ. ಆದ್ರೆ ಆತ ಬಳಸಿರುವಂತದ್ದು ಡಮ್ಮಿಯ ಮೊಬೈಲ್, ಅಂದ್ರೆ ಆತನ ಮೊಬೈಲ್ ನಲ್ಲಿ ಯಾವುದೇ ರೀತಿಯ ಸಿಮ್ಗಳಿರ್ಲಿಲ್ಲ. ಆತ ಕೇವಲ ಮೊಬೈಲ್ ಅನ್ನ ಪ್ರದರ್ಶನ ಮಾಡುವಂತದ್ದು, ಪೊಲೀಸರಿಗೆ ಚೆಲ್ಲೆ ಹಣ್ಣು ತಿಳಿಸುವಂತಷ್ಟು ಕೆಲಸವನ್ನು ಕೂಡ ಆತ ಮಾಡಿದ್ದಾನೆ. ಪದೇ ಪದೇ ನಾನು ಮೊಬೈಲ್ ಅನ್ನ ತಂದಿದ್ದೀನಿ ಅಂತೇಳಿ ಆತ ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣವೇ ಮೊಬೈಲ್ ಅನ್ನ ಮಾತಾಡ್ತಾ ಇದ್ದೀನಿ ಅಂತೇಳಿ ಮೊಬೈಲ್ ಅನ್ನ ತೆಗೆದು ತೋರಿಸ್ತಾನೆ. ಅದಾದ ನಂತರ ಕ್ಯಾಶ್ ಕೌಂಟರ್ ನ ಬಳಿಯಲ್ಲಿ ಬಂದ ಸಂದರ್ಭದಲ್ಲೂ ಕೂಡ ಕ್ಯಾಶ್ ಕೌಂಟರ್ ನ ಮುಂಬದಿಯಲ್ಲಿ ಆತನ ಮೊಬೈಲ್ ಅನ್ನ ಏನು ಕ್ಯಾಶ್ ಕೌಂಟರ್ ನ ಮೇಲೆ ಇಡ್ತಾನೆ. ಆಮೇಲೆ ಇಡ್ಲಿ ತಿನ್ನೋ ಸಂದರ್ಭದಲ್ಲೂ ಕೂಡ ಆತ ಮೊಬೈಲ್ ಅನ್ನ ಅಲ್ಲಿ ಇಟ್ಟಿರುವಂತದ್ದು. ಅದಾದ ನಂತರ ಮತ್ತೆ ವಾಪಸ್ ಹೋಗ್ಬೇಕಾದ್ರೂ ಕೂಡ ಆ ಮೊಬೈಲ್ ಅನ್ನ ಬಳಸಿರುವಂತದ್ದು. ಇವೆಲ್ಲವೂ ಕೂಡ ಪೊಲೀಸರನ್ನ ಏನು ಗಮನನ ಬೇರೆಡೆ ಸೆಳೆಯೋದಕ್ಕೆ ಟವರ್ ಡಂಪ್ ಲೊಕೇಶನ್ ಅನ್ನ ಅವರು ಹುಡುಕ್ತಾ ಹೋಗ್ತಾರೆ. ಅವಾಗ ಅವರ ಕಾಲಹರಣ ಅಲ್ಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನನ್ನ ಏನು ಎಸ್ಕೇಪ್ ಆಗಂತ ಪ್ಲಾನ್ಗಳೇನಿತ್ತು, ನನ್ನ ಟೈಮಿಂಗ್ ಏನಿತ್ತು, ಆ ಟೈಮಿಂಗ್ ಅನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಪೊಲೀಸರನ್ನ ಬೇರೊಂದು ಕಡೆಗೆ ಗಮನ ಸೆಳೆಯುವ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡಿದ್ದಾನೆ ಅಂತದ್ದು CCTVಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.